ನಿಮ್ಮ ಮನೆಯಲ್ಲಿ ಮನಿ ಪ್ಲಾಂಟ್ ಇದೆಯಾ? ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ನೋಡಿ. ಯಾಕಂದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟ್ ಗಿಡವನ್ನು ತಪ್ಪಾಗಿ ಇಟ್ಟರೆ ಮನೆಯಲ್ಲಿ ಹಣದ ಸಮಸ್ಯೆ, ಆರೋಗ್ಯ ಸಮಸ್ಯೆ ಮತ್ತು ದುರದೃಷ್ಟ ಕೂಡ ಬರಬಹುದು. ಈ ವಿಡಿಯೋದಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ಮನೆಯೊಳಗೆ ತಪ್ಪಾಗಿ ಇಟ್ಟರೆ ಆಗುವ 7 ದೊಡ್ಡ ನಷ್ಟಗಳನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನ ಮಾಡಿದ್ದೇನೆ. ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟ್ ಅನ್ನು ಅತ್ಯಂತ ಶುಭಕರವಾದ ಸಸ್ಯ ಎಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ಇಡುವುದರಿಂದ ಮನೆಗೆ ಧನ, ಐಶ್ವರ್ಯ ಮತ್ತು ಸಮೃದ್ಧಿ ಬರುತ್ತದೆ ಎಂಬ ನಂಬಿಕೆ ಇದೆ. ಅದಕ್ಕಾಗಿ ಬಹುತೇಕ ಜನರು ತಮ್ಮ ಮನೆಗಳಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ಇಟ್ಟುಕೊಳ್ಳುತ್ತಾರೆ. ಆದರೆ ಮನಿ ಪ್ಲಾಂಟ್ ಗಿಡವನ್ನು ಸರಿಯಾದ ರೀತಿಯಲ್ಲಿ ಇಟ್ಟರೆ ಲಾಭವಾಗುವಂತೆ, ತಪ್ಪಾಗಿ ಇಟ್ಟರೆ ಕೆಲವೊಂದು ನಷ್ಟಗಳನ್ನು ಎದುರಿಸಬೇಕಾಗಬಹುದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ಮನೆಯೊಳಗೆ ತಪ್ಪಾಗಿ ಇಟ್ಟರೆ ಎದುರಾಗಬಹುದಾದ ಕೆಲವು ಪ್ರಮುಖ ನಷ್ಟಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಮನಿ ಪ್ಲಾಂಟ್ ಗಿಡವನ್ನು ಮನೆಯ ಸ್ನಾನಗೃಹದಲ್ಲಿ ಅಥವಾ ತುಂಬಾ ತೇವ ಇರುವ ಜಾಗದಲ್ಲಿ ಇಡಬಾರದು. ಅಲ್ಲಿ ಫಂಗಸ್ ಅಥವಾ ಕ್ರಿಮಿಗಳು ಬೆಳೆಯುವ ಸಾಧ್ಯತೆ ಇರುತ್ತವೆ. ಇದರಿಂದ ಮನೆಯ ಸದಸ್ಯರಲ್ಲಿ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಎರಡನೆಯದಾಗಿ, ಮನಿ ಪ್ಲಾಂಟ್ ಗಿಡವನ್ನು ಸರಿಯಾಗಿ ನೋಡಿಕೊಳ್ಳುವುದು ಬಹಳ ಮುಖ್ಯ. ನೋಡಿಕೊಳ್ಳದೆ ಬಿಟ್ಟರೆ ಗಿಡದ ಬಳ್ಳಿ ಎಲ್ಲೆಡೆ ಹರಡಿಕೊಂಡು ನೆಲಕ್ಕೆ ಜೋತು ಬೀಳಬಹುದು. ವಾಸ್ತು ಪ್ರಕಾರ ಗಿಡ ನೆಲಕ್ಕೆ ತಾಗಿರುವುದು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಮೂರನೆಯದಾಗಿ, ಮನಿ ಪ್ಲಾಂಟ್ ಗಿಡವನ್ನು ಯಾವತ್ತೂ ಎತ್ತರದ ಸ್ಥಳಗಳಲ್ಲಿ ಇಡುವುದು ಉತ್ತಮ. ನೆಲದ ಮೇಲೆ ಅಥವಾ ಕೆಳಭಾಗದಲ್ಲಿ ಇಡುವುದರಿಂದ ವಾಸ್ತು ಪ್ರಕಾರ ನಕಾರಾತ್ಮಕ ಪರಿಣಾಮ ಉಂಟಾಗಬಹುದು ಎಂದು ಹೇಳಬಹುದು. ನಾಲ್ಕನೆಯದಾಗಿ, ಮನಿ ಪ್ಲಾಂಟ್ ಗಿಡವನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದು ಬಹಳ ಮುಖ್ಯ. ವಾಸ್ತುಶಾಸ್ತ್ರದ ಪ್ರಕಾರ ಈ ಗಿಡವನ್ನು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡುವುದನ್ನು ತಪ್ಪಿಸಬೇಕು ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟರೆ ಅದು ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ತರಬಹುದು ಎಂದು ನಂಬಲಾಗಿದೆ. ಐದನೆಯದಾಗಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟ್ ಗಿಡವನ್ನು ಶುಕ್ರ ಗ್ರಹದ ಪ್ರತೀಕ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಶುಕ್ರನಿಗೆ ಶತ್ರು ಗ್ರಹಗಳಾದ ಮಂಗಳ, ಚಂದ್ರ ಮತ್ತು ಸೂರ್ಯನಿಗೆ ಸಂಬಂಧಿಸಿದ ಗಿಡಗಳ ಹತ್ತಿರ ಮನಿ ಪ್ಲಾಂಟ್ ಗಿಡವನ್ನು ಇಡುವುದು ತಪ್ಪಿಸಬೇಕು ಎಂದು ಹೇಳಲಾಗುತ್ತದೆ. ಆರನೆಯದಾಗಿ, ಮನಿ ಪ್ಲಾಂಟ್ ಗಿಡವನ್ನು ಲಕ್ಷ್ಮೀ ದೇವಿಯ ಪ್ರತೀಕ ಎಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ಮನೆಯಲ್ಲಿರುವ ಮನಿ ಪ್ಲಾಂಟ್ ಗಿಡವನ್ನು ಯಾರಿಗಾದರೂ ಕೊಡುವುದು ಮನೆಯ ಲಕ್ಷ್ಮಿಯನ್ನು ಹೊರಗೆ ಕಳಿಸುವಂತೆ ಎಂದು ಕೆಲವರು ನಂಬುತ್ತಾರೆ. ಆದ್ದರಿಂದ ಇದನ್ನು ಉಡುಗೊರೆಯಾಗಿ ನೀಡಬಾರದು ಎಂದು ಹೇಳಲಾಗುತ್ತದೆ. ಏಳನೆಯದಾಗಿ, ಮನಿ ಪ್ಲಾಂಟ್ ಗಿಡದಲ್ಲಿ ಇರುವ ಕ್ಯಾಲ್ಸಿಯಂ ಆಕ್ಸಲೇಟ್ ಕ್ರಿಸ್ಟಲ್ ಎಂಬ ಅಂಶ ಸಾಕು ಪ್ರಾಣಿಗಳಿಗೆ ಹಾಗೂ ಕೆಲವೊಮ್ಮೆ ಮಕ್ಕಳಿಗೂ ಹಾನಿ ಮಾಡಬಹುದು. ಆದ್ದರಿಂದ ಈ ಗಿಡವನ್ನು ಮಕ್ಕಳು ಅಥವಾ ಸಾಕು ಪ್ರಾಣಿಗಳು ತಲುಪದ ಸ್ಥಳದಲ್ಲಿ ಇಡುವುದು ಉತ್ತಮ. ಇದಲ್ಲದೆ ಇನ್ನೂ ಕೆಲವು ಪ್ರಮುಖ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಮನಿ ಪ್ಲಾಂಟ್ ಗಿಡವನ್ನು ಯಾವತ್ತೂ ಒಣಗಲು ಬಿಡಬಾರದು. ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದರೆ ಅಥವಾ ಒಣಗಿದರೆ ಅದು ವಾಸ್ತು ಪ್ರಕಾರ ಅಶುಭದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಗಿಡವನ್ನು ಸದಾ ಹಸಿರಾಗಿ ಆರೋಗ್ಯಕರವಾಗಿ ಇಟ್ಟುಕೊಳ್ಳಬೇಕು. ಹಲವರು ಮನಿ ಪ್ಲಾಂಟ್ ಗಿಡವನ್ನು ನೀರಿನಲ್ಲಿ ಬಾಟಲಿಯಲ್ಲಿ ಇಟ್ಟುಕೊಳ್ಳುತ್ತಾರೆ. ಆದರೆ ಆ ನೀರನ್ನು ನಿಯಮಿತವಾಗಿ ಬದಲಾಯಿಸದಿದ್ದರೆ ದುರ್ಗಂಧ ಉಂಟಾಗಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ನೀರನ್ನು ಸಮಯಕ್ಕೆ ಸರಿಯಾಗಿ ಬದಲಾಯಿಸಬೇಕು. ಮನಿ ಪ್ಲಾಂಟ್ ಗಿಡವನ್ನು ಮುಳ್ಳು ಇರುವ ಗಿಡಗಳ ಹತ್ತಿರ ಇಡಬಾರದು. ವಿಶೇಷವಾಗಿ ಕ್ಯಾಕ್ಟಸ್ ಮುಂತಾದ ಗಿಡಗಳ ಜೊತೆಗೆ ಇಟ್ಟರೆ ಮನೆಯಲ್ಲಿ ಒತ್ತಡ ಮತ್ತು ಜಗಳಗಳು ಹೆಚ್ಚಾಗಬಹುದು ಎಂದು ಹೇಳಲಾಗುತ್ತದೆ. ಮನಿ ಪ್ಲಾಂಟ್ ಗಿಡದ ಬಳ್ಳಿ ಯಾವತ್ತೂ ಮೇಲಕ್ಕೆ ಬೆಳೆಯುವಂತೆ ಇರಬೇಕು. ಕೆಳಗೆ ಬೀಳುವಂತೆ ಬಿಡಬಾರದು. ಮೇಲಕ್ಕೆ ಬೆಳೆಯುವ ಗಿಡವು ಜೀವನದಲ್ಲಿ ಪ್ರಗತಿ ಮತ್ತು ಅಭಿವೃದ್ಧಿಯನ್ನು ಸೂಚಿಸುತ್ತದೆ ಎಂಬ ನಂಬಿಕೆ ಇದೆ. ಅದೇ ರೀತಿ ಮನಿ ಪ್ಲಾಂಟ್ ಗಿಡವನ್ನು ಮನೆಯ ಮುಖ್ಯ ಬಾಗಿಲಿನ ಮುಂದೆ ನೇರವಾಗಿ ಇಡಬಾರದು. ಅದು ಮನೆಗೆ ಬರುತ್ತಿರುವ ಪಾಸಿಟಿವ್ ಎನರ್ಜಿ ಮತ್ತು ಧನಶಕ್ತಿಯನ್ನು ತಡೆಯುತ್ತದೆ ಎಂದು ಕೆಲವರು ನಂಬುತ್ತಾರೆ. ಒಟ್ಟಿನಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ಸರಿಯಾದ ಸ್ಥಳದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಇಟ್ಟರೆ ಅದು ಮನೆಗೆ ಧನ, ಐಶ್ವರ್ಯ ಮತ್ತು ಪಾಸಿಟಿವ್ ಎನರ್ಜಿಯನ್ನು ತರುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಆದರೆ ತಪ್ಪಾಗಿ ಇಟ್ಟರೆ ಕೆಲವೊಂದು ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು. ಆದ್ದರಿಂದ ಮನಿ ಪ್ಲಾಂಟ್ ಗಿಡವನ್ನು ಮನೆಯೊಳಗೆ ಇಡುವಾಗ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳುವುದು ಉತ್ತಮ. ಇದೇ ರೀತಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.